ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ರಾಮಚಂದ್ರ ರಾವ್ ಅವರಿದ್ದರು. ಅವರು ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೈಸೂರಲ್ಲಿ. ಜೊತೆಗೆ ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ಸಹ ನಡೆಸ್ತಾ ಇದ್ದಾರೆ. ಅವರು ನಮಗೆ ಹಿಂದಿನ ಸಂಚಿಕೆಯಲ್ಲಿ ಅವರ ಬಾಲ್ಯ ಜೀವನ ಮತ್ತು ಈ ಆಧ್ಯಾತ್ಮಿಕ ಜೀವನಕ್ಕೆ ಹೇಗೆ ಬಂದರು ಅನ್ನೋದನ್ನು ತಿಳಿಸ್ತಾ ಇದ್ದರು. ಬನ್ನಿ ಅವರ ಆಧ್ಯಾತ್ಮಿಕ ಪಯಣ ಹೇಗಿತ್ತು ಅನ್ನೋದನ್ನು ಮತ್ತೆ ಇವಾಗ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಾಮಚಂದ್ರ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಸ್ವಾಗತ. ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ನೀವು ಮೈಸೂರಲ್ಲಿ ರೂಮ್ ಮಾಡಿಕೊಂಡಿದ್ದಾಗ ಅಲ್ಲಿ ಹತ್ತಿರದ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಜ್ಞಾನ ತಗೊಂಡ್ರಿ ಅಂತ. ಹೌದು. ನಿಮ್ಮ ಫ್ಯಾಮಿಲಿಯಲ್ಲಿ ಈ ಸಂಸ್ಥೆಯ ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದಂಥ ಮೊದಲನೇ ವ್ಯಕ್ತಿ ನೀವೇನಾ ಅಥವಾ ಬೇರೆ ಯಾರಾದರೂ ಇದ್ರಾ? ಇಲ್ಲ, ನಾನೇ ಬಂದಿರೋದು. ಸೊ ನೀವು ಈ ರೀತಿ ಆಧ್ಯಾತ್ಮಿಕ ಜ್ಞಾನ ತಗೊಂಡು ಅದರಲ್ಲಿ ಜೀವನ ನಡೆಸ್ತಾ ಇರೋವಂಥದ್ದು ನಿಮ್ಮ ಮನೇಲಿ ಗೊತ್ತಿತ್ತಾ? ಅವರಿಗೆ ಮೊದಲು ಸ್ವಲ್ಪ ಸಮಯ ನಾನು ಹೇಳಿರಲಿಲ್ಲ. ಬಹುಶಃ ಒಂದು 6 ತಿಂಗಳು 8 ತಿಂಗಳ ನಂತರ ಅವರಿಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ಅವರ ರಿಯಾಕ್ಷನ್ ಹೇಗಿತ್ತು? ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿದರೆ, ನಾನು ಈ ಜ್ಞಾನವನ್ನು ತಗೊಂಡ ನಂತರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವ ಕೆಲವೊಂದು ನಿಯಮಗಳನ್ನು ಏನು ನಮಗೆ ಹೇಳ್ಕೊಡ್ತಾರೆ. ಯಾಕೆಂದರೆ ಇದು ಒಂದು ವಿಶೇಷವಾದಂತಹ ರಾಜಯೋಗ ಅನ್ನುವಂಥದ್ದು. ಇದು ನಾವು ಭಗವಂತನ ಜೊತೆಗೆ ಮನಸ್ಸನ್ನು ಜೋಡಿಸುವಂತಹ ಒಂದು ಪ್ರಕ್ರಿಯೆ ರಾಜಯೋಗ ಅಂತೇಳಿ ಏನು ಹೇಳ್ತೀವಿ. ಸೊ ಈ ರಾಜಯೋಗವನ್ನು ಮಾಡಲಿಕ್ಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ಮತ್ತು ನಮ್ಮ ಜೀವನ ಪದ್ಧತಿನಲ್ಲಿ ಕೆಲವೊಂದು ವಿಷಯಗಳನ್ನು ಧಾರಣೆ ಮಾಡಬೇಕು ಅನ್ನುವಂಥದ್ದು. ನಾವು ಕಡಿಮೆ ಮಾತಾಡುವಂಥದ್ದು, ಯಾರ ಜೊತೆಗೂ ವ್ಯರ್ಥವಾದಂತಹ ಮಾತುಗಳು ಬೇಡ, ಈ ರೀತಿಯ ವಿಷಯವನ್ನು ನನಗೆ ಚೆನ್ನಾಗಿ ನೆನಪಿದೆ. ನಾನು ಮೊದಲನೇ ಸಮಯ ಪುನಃ ನಮ್ಮ ಲೌಕಿಕ ಮನೆಗೆ ಹೋದಾಗ ನಾನು ತುಂಬ ಕಡಿಮೆ ಮಾತಾಡ್ತಾ ಇದ್ದೆ. ಅವರು 10 ಮಾತು ಕೇಳಿದರೆ ನಾನು 1 ಮಾತು ಹೇಳ್ತಾ ಇದ್ದೆ. ಆವಾಗ ಅವರೆಲ್ಲ ಸ್ವಲ್ಪ ಆಶ್ಚರ್ಯ ವ್ಯಕ್ತಪಡಿಸಿದರು, ಇವನಿಗೆ ಏನಾಗಿದೆ, ಇವನಿಗೆ ಮೊದಲಿನ ಥರ ಮಾತಾಡ್ತಾ ಇಲ್ವಲ್ಲ. ಆ ರೀತಿ ಅವರಿಗೆಲ್ಲ ಸ್ವಲ್ಪ ಆಶ್ಚರ್ಯ ಆಗಿದೆ. ಸೊ ಆದರೆ ತದನಂತರದಲ್ಲಿ ಒಂದು ವಿಷಯವನ್ನು ನಾನು ಇಲ್ಲಿ ತಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ. ನಾನು SLCಯ ನಂತರ ನಾನೇನು ಹೊರಗಡೆ ಓದಲಿಕ್ಕೆ ಹೋದೆ, PUCಗೆ ಮತ್ತು ಇಂಜಿನಿಯರಿಂಗು, ಏನು ನಾನು ಡಿಸಿಷನ್ ಮಾಡ್ತಾ ಇದ್ದೆ ಅದೆಲ್ಲ ನನ್ನದೇ ಡಿಸಿಷನ್ಸ್. ನಾನು ಯಾವ ವಿಷಯಕ್ಕೂ ನಮ್ಮ ತಂದೆಯವ್ರನ್ನಾಗಲಿ ಅಥವಾ ತಾಯಿಯವ್ರನ್ನಾಗಲಿ ಕೇಳೋದು ಆ ಥರ ಯಾವುದೂ ಇರಲಿಲ್ಲ. ಅದು ವಿಶೇಷವಾಗಿ ಹೇಳಬೇಕು ಅಂದರೆ, ನಾನು ಮೊದಲನೇ PUCನಲ್ಲಿ, ನನ್ನ ಫಸ್ಟ್ PUCನಲ್ಲಿ ಇರುವಾಗಲೇ ನಮ್ಮ ತಂದೆಯವರು ಕೂಡ ಶರೀರವನ್ನು ತ್ಯಾಗ ಮಾಡಿದರು 83ನೇ ಇಸ್ವಿನಲ್ಲಿ. ನಂತರ ನಮ್ಮ ಅಣ್ಣ ನಮ್ಮ ಫ್ಯಾಮಿಲಿಯ ಜವಾಬ್ದಾರಿಯನ್ನು ತಗೊಂಡು ನೋಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನೇನು ಡಿಸಿಷನ್ ಮಾಡ್ತಾಯಿದ್ದೆ ಅದೆಲ್ಲ ನಂದು ಓನ್ ಡಿಸಿಷನ್ ಆಗಿತ್ತು. ಸೊ ನಮ್ಮ ಮನೆಯವರಿಗೆ ಅಣ್ಣ ಮತ್ತು ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ, ನಮ್ಮ ತಂಗಿ, ನಾವು ಒಟ್ಟು 4 ಜನ ಮಕ್ಕಳು. ಸೊ ಅವರಿಗೆಲ್ಲ ಒಂದು ವಿಶ್ವಾಸ ಏನಪ್ಪ ಅಂದರೆ ನನ್ನ ಮೇಲೆ, ಇವನು ಏನೇ ಅಡ್ಡದಾರಿನಲ್ಲಿ ಹೋಗೋದಿಲ್ಲ, ಇವನು ಏನು ಡಿಸಿಷನ್ ಮಾಡ್ತಾನೆ ಸರಿಯಾದಂತಹ ನಿರ್ಧಾರವನ್ನೇ ತಗೊಳ್ತಾನೆ ಅನ್ನುವಂಥದ್ದು ಅವರಿಗೆ ಮೊದಲಿಂದನೂ ಕೂಡ ನನ್ನ ಮೇಲೆ ವಿಶ್ವಾಸ. ಸೊ ಹಾಗಾಗಿ ಮತ್ತು ಊರಿನವರು ಬೇರೆಯವರೆಲ್ಲ ಬಹುಶಃ ಅವರಿಗೆ ಹೇಳಿದ್ದಿರ್ಬೋದು, ಇಂಥ ಒಂದು ಸಂಸ್ಥೆಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿರ್ಬೋದು. ಸೊ ಅದಕ್ಕೆ ಕೆಲವೊಂದು ವಿಷಯವನ್ನೆಲ್ಲ ನನ್ನ ಹತ್ರ ಕೇಳ್ತಾ ಇದ್ರು ಅವರು. ಆದರೆ ಅವರು ಯಾರೂ ಕೂಡ ನನಗೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀಲಿಕ್ಕೆ ಯಾರೂ ನನಗೆ ಒಂದು ಅಡ್ಡ ಬರಲಿಲ್ಲ. ಸೊ ಮತ್ತು ನನಗೆ ಮೊದಲಿಂದನೂ ಆಧ್ಯಾತ್ಮಿಕ ವಿಷಯದಲ್ಲಿ ಒಂದು ರುಚಿ ಇದ್ದಿದ್ದು ಅವರಿಗೂ ಕೂಡ ಗೊತ್ತಿತ್ತು. ಸೊ ಹಾಗಾಗಿ ಅವರು ಯಾವುದಾದ್ರೂ ನಿಮ್ಮ ತಲಾಂತರದಿಂದ ನಡೆದು ಬಂದಂತಹ ಧಾರ್ಮಿಕ ಆಚರಣೆಗಳು ಏನಿತ್ತು ಅವನ್ನೆಲ್ಲ ಎಲ್ಲಿ ಬಿಟ್ಬಿಡ್ತಾನೋ ಭಯ ಅವ್ರಿಗೆ ಇರಲಿಲ್ಲ? ಆ ಭಯನೂ ಕೂಡ ಅವರಿಗೇನು ಇರಲಿಲ್ಲ. ಅಂದರೆ ನಾನು ಅವರಿಗೆ ಕೆಲವೊಂದು ಸರಿ ಸಮಯ ಸಿಕ್ಕಾಗ, ಅವಕಾಶ ಸಿಕ್ಕಾಗ, ನಾನು ಏನು ಈ ಆಧ್ಯಾತ್ಮಿಕ ಚಿಂತನೆಯನ್ನು ಇವತ್ತು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ಸ್ವಲ್ಪ ಅವರಿಗೆ ತಿಳಿಸ್ತಾ ಇದ್ದೆ. ಸೊ ಅದನ್ನು ಅವರು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ಳದೆ ಹೋದರೂ ಕೂಡ ನನ್ನ ಮೇಲಿದ್ದಂಥ ಒಂದು ವಿಶ್ವಾಸ ಅವರಿಗೆ ಬೇರೆ ಎಲ್ಲ ಒಂದು ಭಯದಿಂದ
ಭಯ ನಿಶ್ಚಿಂತವಾಗಿದ್ರು. ನಿಶ್ಚಿಂತವಾಗಿದ್ದರು ಅವರು. ನೀವು ಈ ಜ್ಞಾನ ತಗೊಂಡು ಆನಂತರ ಪ್ರತಿದಿನ ಸತ್ಸಂಗಕ್ಕೆ ಆ ಆಶ್ರಮಕ್ಕೆ ಹೋಗ್ತಾ ಇದ್ರಿ, ಹೌದು. ನಿಮ್ಮ ಸೇವಾ ಕೇಂದ್ರಕ್ಕೆ. ಅಲ್ಲಿ ನಿಮ್ಮ ಥರನೇ ಬರುವಂತಹ ಬೇರೆ ಅಣ್ಣ ಅಕ್ಕಂದರು ಏನಿದ್ರು, ಅವರೆಲ್ಲರೂ ನಿಮಗೆ ಯಾವ ರೀತಿ ಸಹಕಾರ ಕೊಡ್ತಿದ್ರು ಅಥವಾ ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿತ್ತು? ತುಂಬ ಒಂದು ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಯಾವಾಗ ನಾವು ಈ ಸಾಧನೆಯನ್ನು ಪ್ರಾರಂಭ ಮಾಡ್ತೀವಿ ಸಂಘಟನೆಯಲ್ಲಿ, ಆ ಸಂಘಟನೆಯಲ್ಲಿ ಅಲ್ಲಿ ನಮಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಸಿಗತ್ತೆ, ಅದು ಬಹಳ ಮುಖ್ಯವಾದಂಥ ವಿಷಯವಾಗುತ್ತೆ. ಹೌದು. ನಾನು ಈ ವಿಷಯದಲ್ಲಿ ತುಂಬ ಭಾಗ್ಯಶಾಲಿ ಅಂತ ಹೇಳಬೇಕು. ನನಗೆ ಎಲ್ಲರೂ ಕೂಡ, ಅವರು ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ನನಗೆ ಸಹಕಾರ ಕೊಟ್ಟರು. ಅದು ವಿಶೇಷವಾಗಿ ನನಗೆ ಯೋಗದಲ್ಲಿ ಬಹಳ ಆಸಕ್ತಿ, ಮೊದಲಿಂದನೂ ಕೂಡ ಯೋಗದಲ್ಲಿ ಆಸಕ್ತಿ. ನಾನು ಆಗ ಕೂತ್ಕೊಂಡು ಗಂಟೆಗಟ್ಟಲೆ ಯೋಗ ಮಾಡ್ತಾಯಿದ್ದೆ. ಆ ಯೋಗ ಮಾಡುವಾಗ ನನಗೆ ಬಹಳ ಒಳ್ಳೆಯ ಅನುಭವವನ್ನು ಶಿವಬಾಬರವರು ನನಗೆ ಮಾಡಿಸಿದ್ದಾರೆ. ಯೋಗದಲ್ಲಿ ವಿಶೇಷವಾದಂಥ ರುಚಿ ಒಂದು ಅದು. ಎರಡನೇದಾಗಿ ನನಗೆ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಈ ಕಾಂಪಿಟೀಷನಲ್ಲೆಲ್ಲ ಭಾಗವಹಿಸೋದು, ಭಾಷಣ ಮಾಡುವಂಥ ಒಂದು ಕಲೆ ಇದ್ದಿದ್ದರಿಂದ ಅದನ್ನು ನಮ್ಮ ಲಕ್ಷ್ಮೀಜಿಯವರು, ನಮ್ಮ ಸಬ್ ಝೋನಿನ ಇನ್ಚಾರ್ಜು, ಅವರು ಗುರುತಿಸಿ ನನ್ನನ್ನು ಶುರುವಿಂದನೇ ನನ್ನನ್ನು ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಲ್ಲೆಲ್ಲ ನೀನು ಸ್ಟೇಜ್ ಸೆಕ್ರೆಟ್ರಿ ಮಾಡು, ನೀನು ಸ್ವಾಗತ ಭಾಷಣ ಮಾಡು, ಈ ರೀತಿಯೆಲ್ಲ ನನ್ನನ್ನು ಮುಂದೆ ಬಿಟ್ಟರು. ತುಂಬ ನನಗೆ ಪ್ರೋತ್ಸಾಹ ಕೊಟ್ಟರು. ಅದು ಬಹಳ ನನಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಬಹಳ ಮಾಡ್ತು. ಒಂದೆರಡು ವಿಷಯವನ್ನು ಇದರಲ್ಲಿ ಸ್ಪಷ್ಟಪಡಿಸ್ತೀನಿ. ನಾನು ಜ್ಞಾನಕ್ಕೆ ಬಂದು ಒಂದು 3 ತಿಂಗಳಲ್ಲೇನೆ ಈ ಏನು ಚಿತ್ರಗಳ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೇಳ್ತೀವಿ, ಈ ಚಿತ್ರಗಳ ಬಗ್ಗೆ ಎಲ್ಲ ವಿಚಾರ ಮಾಡೋದು, ಅದನ್ನು ಜನರಿಗೆ ತಿಳಿಸುವಂಥದ್ದು ನನಗೆ ಒಂಥರ ಕರತಲ ಮೂಲಕ ಆಗಿ ಬಂತು. ತುಂಬ ಸುಲಭವಾಗಿ, ನ್ಯಾಚುರಲ್ ಆಗಿ ನನಗೆ ಬಂತು. ಅದಕ್ಕೆ ಅದಕ್ಕೂ ಕೂಡ ಒಂದು ಬೇಸಿದೆ. ಏನಂದರೆ, ನಾನು ಪ್ರತಿ ಭಾನುವಾರ ನಮ್ಮ ಚಾಮುಂಡಿ ಬೆಟ್ಟದಲ್ಲಿರುವಂಥ ಮ್ಯೂಸಿಯಮ್ಮಿಗೆ ನಾನು ಪ್ರತಿ ಭಾನುವಾರ 9 ಗಂಟೆಗೆ ಹೋದರೆ ಸಂಜೆ 6:30ವರೆಗೆ ಅಲ್ಲಿ ಸೇವೆ ಮಾಡ್ತಾಯಿದ್ದೆ. ಅಲ್ಲಿ ಆಗಿನ ಕಾಲದಲ್ಲಿ ತುಂಬ ಜನ ಬಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಾವೆಲ್ಲ ಹೇಳುವಾಗ, ಚಿತ್ರಪಟಗಳ ಮೂಲಕ ಎಕ್ಸ್ಪ್ಲೈನ್ ಮಾಡುವಾಗ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆ ಪ್ರಶ್ನೆಗಳನ್ನು ಕೇಳುವಾಗ ಒಂದು ಸ್ವಾಭಾವಿಕವಾಗಿಯೇ ನನಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಆದರೂ ಕೂಡ ಯಾವುದೋ ಒಂದು ಬೇರೆ ಶಕ್ತಿ ನನ್ನ ಮೂಲಕ ಹೇಳಿಸ್ತಾ ಇದೆ ಅನ್ನುವಂತಹ ಒಂದು ಅನುಭವನೂ ಕೂಡ ನನಗೆ ಆಯಿತು. ಅದು ನನಗೆ ಬಹಳ ಬೂಸ್ಟ್ ಕೊಡ್ತು ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ. ಹೊಸ ವಿಷಯದ ಬಗ್ಗೆ, ಈ ಜ್ಞಾನದಲ್ಲಿ ಹೊಸ ಮಗ್ಗುಲುಗಳಲ್ಲಿ ಚಿಂತನೆ ಮಾಡೋದಕ್ಕೆ ಅದೊಂದು ಅವಕಾಶ ಆಯಿತು. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ತಮಗೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಂಜಿನಿಯರಿಂಗ್ ಮುಗಿಸೋಲ್ಲಿವರೆಗೂ ನಾನು ಪ್ರೊಫೆಸರ್ ಆಗಬೇಕು ಅಂಥೇಳಿ ನಾನು ಇಷ್ಟಪಟ್ಟಿದ್ದೆ. ಆದರೆ ಯಾವಾಗ ನಾನು ಬೆಂಗಳೂರಿನಲ್ಲಿ ಒಂದು ಡಿಪ್ಲೊಮೊ ಕಾಲೇಜಲ್ಲಿ ಸೇರಿಕೊಂಡೆ, 3 ತಿಂಗಳು, ನಾನು ಆವಾಗಲೇ ಹೇಳಿದೆ ತಮಗೆ 3 ತಿಂಗಳಲ್ಲಿ ಸೇವೆ ಮಾಡಿದೆ ಅಂಥೇಳಿ. ಆದರೆ ನನಗೆ ಸ್ವಲ್ಪ ಬೋರಿಂಗ್ ಅಂತೇಳಿ ಅನ್ನಿಸ್ತು. ಅಲ್ಲಿ ಏನಿಲ್ಲ, ದಿನದಲ್ಲಿ ಒಂದು 2-3 ಗಂಟೆ ಪಾಠ ಮಾಡಿದರೆ ಇನ್ನು ಉಳಿದ ಸಮಯ ನಾವು ಸುಮ್ಮನೆ ಕೂತ್ಕೋಬೇಕು. ಅದು ನನಗೆ ಇಷ್ಟವಾಗಲಿಲ್ಲ. ನನಗೆ ಯಾಕೆ ಅಂದರೆ, ನನಗೆ ಭಾಳ ಬ್ಯುಸಿಯಾಗಿರುವಂಥದ್ದು ನನಗೆ ಅದು ತುಂಬ ಲೈಕ್ ಮಾಡ್ತೀನಿ. ನಾನು ಸಮಯವನ್ನು ವ್ಯರ್ಥವಾಗಿ ಕಳೆಯುವಂಥದ್ದು ನನಗೆ ಇಷ್ಟವಾಗೋದಿಲ್ಲ. ಹಾಗಾಗಿ ನಾನು ಇಂಡಸ್ಟ್ರಿ ಲೈನಿಗೆ ಬಂದೆ. ಸೊ ಅಲ್ಲಿ ಆವಾಗ ನಾನು ಆತ್ಮಗಳಿಗೆ ಎಕ್ಸ್ಪ್ಲೈನ್ ಮಾಡುವಾಗ, ಭಗವಂತನ ಈ ಜ್ಞಾನವನ್ನು ಹೇಳುವಾಗ ನನಗೆ ಅನ್ನಿಸ್ತು, ನಾನು ಈಗ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಪ್ರೊಫೆಸರ್ ಆಗಿದ್ದೀನಿ ಅಂತ ಅನ್ನಿಸ್ತು ನನಗೆ. ಅದು ನನಗೆ ತುಂಬ ಖುಷಿಯ ಒಂದು ಸೊ ಹಾಗೆ ಈ ರೀತಿಯ ಇವನಿಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಎಲ್ಲ ನಮ್ಮ ದೊಡ್ಡವರೆಲ್ಲ ಗುರುತಿಸಿ ನನಗೆ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಬೇರೆ ಬೇರೆ ಕಡೆಗೆ ಹೋಗಿ ಸಣ್ಣ ಸೇವಾ ಕೇಂದ್ರಗಳಲ್ಲಿ ಹೋಗಿ ತರಗತಿಯನ್ನು ಮಾಡುವಂಥದ್ದು, ಮುರಳಿಯ ಬಗ್ಗೆ ಚಿಂತನೆ ಮಂಥನ ಮಾಡುವಂಥದ್ದು, ಯೋಗ ಮಾಡಿಸುವಂಥದ್ದು, ಈ ರೀತಿಯೆಲ್ಲ ಅವ್ರು ನನ್ನ ತುಂಬ ಹುರಿದುಂಬಿಸಿದರು. ಆಮೇಲೆ ಯಾವಾಗ ಆವಾಗೆಲ್ಲ ನಾವು ಆನ್ ಡ್ಯೂಟಿ ಮೇಲೆ ತುಂಬ ಭಾರತದಾದ್ಯಂತ ಓಡಾಡಿದ್ದೀನಿ. ಆಮೇಲೆ ಹೊರಗಡೆ ದೇಶಗಳಿಗೂ ಒಂದು 5 ದೇಶಗಳಿಗೆ ಹೋಗಿದ್ದೀನಿ. ನಮ್ಮ ಪ್ರೊಫೆಷನಲ್ ಇದ್ರ ಮೇಲೆ ಬೇಸಿಸ್ ಮೇಲೆ ಹೋಗಿದ್ದೀನಿ. ನಾನು ಹೊರಗಡೆ ಇದಕ್ಕೆಲ್ಲ ಹೋಗುವಾಗ ನಮ್ಮ ಅಕ್ಕಂದ್ರೆಲ್ಲ ನನಗೆ ಬೇಕಾದಂಥ ಆಹಾರದೆಲ್ಲನ್ನೆಲ್ಲ ಸಿದ್ಧತೆ ಮಾಡಿಕೊಡ್ತಾಯಿದ್ರು. ಅವಾಗೆಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಡೆಲ್ಲಿಗೆ ಹೋಗಬೇಕು ಅಂದರೆ 2.5 ದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೆ ಬೇಕಾಗಿರೋಂಥ ಎಲ್ಲ ಆಹಾರಗಳನ್ನು ನನಗೆ ತಯಾರು ಮಾಡಿಕೊಡ್ತಾಯಿದ್ರು. ಸೊ ಹೀಗೆ ಅಲ್ಲಿನ ಸೇವಾ ಕೇಂದ್ರಗಳಿಗೆಲ್ಲ ಲೆಟ್ರನ್ನ ಬರೆದು ಫೋನನ್ನೆಲ್ಲ ಮಾಡಿ ಎಲ್ಲ ಈ ಥರ ಈ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಬಹಳ ನಮ್ಮ
ಹಿರಿಯ ಸಹೋದರಿಯರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ಹೇಳಿದ್ರಿ ನಿಮ್ಮ ಮ್ಯೂಸಿಯಮ್ಮಲ್ಲಿ ಯಾರೆಲ್ಲ ಈ ಜ್ಞಾನ ತಿಳ್ಕೊಳ್ಳೋದಕ್ಕೆ ಬರ್ತಾರೆ ಅವರ ಭಾಳಷ್ಟು ಪ್ರಶ್ನೆಗಳು ಮಾಡ್ತಾಯಿದ್ರು ಅಂತ. ನನಗನ್ಸುತ್ತೆ ಈ ರೀತಿ ಪ್ರಶ್ನೆಗಳನ್ನು ನಾವು ಯಾವಾಗ ಫೇಸ್ ಮಾಡಿ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಉತ್ತರ ಕೊಡ್ತೀವಿ ಆವಾಗ ನಮ್ಮಲ್ಲಿಯ ಚಿಂತನಾ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗುತ್ತೆ. ಆವಾಗಲೇ ನಮ್ಮಲ್ಲಿ ಆ ಜ್ಞಾನ ಬಲೆ ಅದು ಯಾವುದೇ ಇರಲಿ ಆ ಜ್ಞಾನ ಇನ್ನೂ ಆಳವಾಗಿ ನಮ್ಮಲ್ಲಿ ಬೇರೂರುತ್ತೆ. ನಾವು ಅದರಲ್ಲಿ ಇನ್ನೂ ಆಳದಲ್ಲಿ ಹೋಗಬೇಕು ಅಂಥೇಳಿ ನಮಗೆ ಅನಿಸುತ್ತೆ. ಉದಾಹರಣೆಗೆ ಆ ಸಂದರ್ಭದಲ್ಲಿ ನನಗೆ ಆ ಉತ್ತರವನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಪುನಃ ಬಂದು ಯಾವುದೋ ಪುಸ್ತಕವನ್ನು ಓದಿನೋ ಅಥವಾ ಬೇರೆಯವ್ರ ಹತ್ರ ಕೇಳಿನೋ ಆ ವಿಷಯದ ಬಗ್ಗೆ ಇನ್ನು ಆಳವಾಗಿ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ನಮ್ಮಲ್ಲಿ ಹುಟ್ಟುತ್ತೆ. ಆಗ ಇನ್ನೂ ನಮ್ಮ ಜ್ಞಾನದ ಭಂಡಾರ ಹೆಚ್ಚುತ್ತಾ ಹೋಗುತ್ತೆ. ನೀವು ಈ ಜ್ಞಾನಕ್ಕೆ ಬಂದ ಮೇಲೆ ಹೌದು, ನಿಮ್ಮ ಆಚಾರ ವಿಚಾರ ನಡೆ ನುಡಿಗಳಲ್ಲಿ ಏನೇನು ಪರಿವರ್ತನೆ ಮಾಡಿಕೊಂಡ್ರಿ? ಒಂದು ವಿಶೇಷವಾದಂಥ ಪರಿವರ್ತನೆ ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಹೊರಗಡೆ ಬಂದಿರೋ ಕಾರಣ ಇರ್ಬೋದು, ನಾನು ಏನಂದರೆ ಪ್ರತಿಯೊಂದನ್ನು ಕೂಡ ಅಫಿಷಿಯಲ್ ಆಗಿ ನಾನು ನೋಡ್ತಾ ಇದ್ದೆ. ಈ ಒಂದು ಪರಸ್ಪರ ಒಂದು ಪ್ರೀತಿ ವಿಶ್ವಾಸ, ಒಬ್ಬರನ್ನು ಒಂದು ಮಾತಾಡುವಂಥದ್ದು, ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಅದೆಲ್ಲ ನನ್ನ ಜೀವನದಲ್ಲಿ ಬಹಳ ಕಡಿಮೆ ಇತ್ತು. ಪ್ರತಿಯೊಂದನ್ನು ಕೂಡ ನಾನು ಅಫಿಷಿಯಲ್ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದೆ. ಸೊ ನನ್ನ ಜೀವನದಲ್ಲಾದಂಥ ಭಾಳ ದೊಡ್ಡ ಪರಿವರ್ತನೆ ಇಲ್ಲಿಗೆ ಬಂದ ಮೇಲೆ ಅದರಲ್ಲಿ ಒಂದು ವ್ಯಕ್ತಿಗಳ ಜೊತೆಗೆ ಒಂದು ಸಂಬಂಧ ಇರ್ಬೋದು, ಆತ್ಮೀಯ ಸಂಬಂಧ ಇರ್ಬೋದು, ಅದ್ರ ಬಗ್ಗೆ ನನಗೆ ಬಹಳಷ್ಟು ಅದು ಬಹಳ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಒಂದು ನಮ್ಮ ಫ್ಯಾಮಿಲಿಯವರು ಎಲ್ಲ ನಮ್ಮ ಕುಟುಂಬದವರು. ಇಲ್ಲಾಂದರೆ ಬರೀ ನಾವು ನಮ್ಮ ಕೆಲಸ ಪ್ರತಿಯೊಂದನ್ನು ಕೂಡ ಅಫಿಷಿಯಲ್ ರೀತಿಯಲ್ಲೇ ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಬಹಳ ಮುಖ್ಯವಾಗಿರುವಂಥದ್ದು, ಇಲ್ಲಿಗೆ ಬಂದ ಮೇಲೆ ನನ್ನಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಹೆಚ್ಚಾಯಿತು. ನಾನು ಈಗ ಉದಾಹರಣೆಗೆ ವರ್ತಮಾನ ಸಮಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇದು ನಮ್ಮದು ಪ್ಯೂರ್ ಟೆಕ್ನಿಕಲ್ ವರ್ಕ್. ನಾನು ಮಾಡುವಂಥ ಒಂದು ಸಣ್ಣ ತಪ್ಪು ನಮ್ಮ ಕಾರ್ಖಾನೆಗೆ ಅದು 10 ಲಕ್ಷ ಇರ್ಬೋದು ಅಥವಾ 1 ಕೋಟಿವರೆಗೂ ಕೂಡ ನಷ್ಟವನ್ನು ತರ್ಬೋದು. ಹಾಗಾಗಿ ನಾನು ಧೈರ್ಯವಾಗಿ ಘಂಟಾಘೋಷವಾಗಿ ನಾನು ಎಲ್ಲರ ಮುಂದೆ ಹೇಳಬಲ್ಲೆ, ಈ ಒಂದು ಆಧ್ಯಾತ್ಮಿಕ ಜೀವನ, ಈ ಒಂದು ಮೆಡಿಟೇಷನ್ನು ನನಗೆ ನನ್ನ ಏಕಾಗ್ರತೆಯನ್ನು ಹೆಚ್ಚು ಮಾಡಿದೆ, ನನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಹೆಚ್ಚು ಮಾಡಿದೆ. ಮತ್ತು ಒಂದು ವಿಷಯವನ್ನು ತಗೊಂಡ್ರೆ ಅದು ಮುಗಿಯೋದವರೆಗೆ ನಾನು ನಿರಂತರವಾಗಿ ಅದರಲ್ಲೇ ತೊಡಸ್ಕೊಳ್ತೀನಿ ನಾನು. ಸೊ ಹಾಗೆ ನನಗೆ ನಿಜವಾಗ್ಲೂ ಕೂಡ ಇದರಿಂದ ಬಹಳ ನನ್ನ ಜೀವನದಲ್ಲಿ ಬಹಳ ಪರಿವರ್ತನೆ ಬಂದಿದೆ. ನಿಮ್ಮಲ್ಲಿ ಈ ಪರಿವರ್ತನೆಗಳನ್ನು ಮಾಡಿಕೊಂಡ ಮೇಲೆ ಹೌದು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಅಥವಾ ನಿಮ್ಮಿಂಥ ಎತ್ತರದ ಒಂದು ಪೊಸಿಷನ್ನಲ್ಲಿರುವಂಥವ್ರು ಅಥವಾ ನಿಮ್ಮ ಫ್ರೆಂಡ್ಸ್ ಆಯಿತು, ಅಕ್ಕಪಕ್ಕದ ಮನೆಯವರು, ಅವರೆಲ್ಲ ರಿಯಾಕ್ಷನ್ ಹೇಗಿತ್ತು ನಿಮ್ಮಲ್ಲಿ ಎಲ್ಲ ಬದಲಾವಣೆಗಳನ್ನು ನೋಡಿದ ಮೇಲೆ? ಹೌದು, ಇದು ಸಾಮಾನ್ಯವಾಗಿ ಇದು ಸರ್ವೇ ಸಾಮಾನ್ಯ ಅಂಥೇಳಿ ಅನಿಸುತ್ತೆ, ಕ್ವೈಟ್ ನ್ಯಾಚುರಲ್ ಅಂಥೇಳಿ ಅನಿಸುತ್ತೆ. ಈಗ ಉದಾಹರಣೆಗೆ ನಾವು ಮೊದಲು ಇದ್ದಿದ್ದಂಥ ರೀತಿಯೇ ಬೇರೆ. ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲ ಓಡಾಡ್ತಾ ಇದ್ವಿ, ಹೊರಗಡೆ ನಾವೆಲ್ಲ ಊಟ ತಿಂಡಿ ಎಲ್ಲ ಕಡೆಗೂ ಮಾಡ್ತಾ ಇದ್ವಿ. ಆದರೆ ಯಾವಾಗ ನಾವು ಹೊರಗಡೆ ಊಟ ತಿಂಡಿ ಅಥವಾ ಹೊರಗಡೆ ಸುತ್ತೋದು ಇದನ್ನೆಲ್ಲ ನಿಲ್ಲಿಸ್ತೀವಿ, ಆವಾಗ ನಮ್ಮ ಫ್ರೆಂಡ್ಸ್ಗಳಿಗೆ ಇವನು ಬೇರೆ ಥರ ಆಗಿದ್ದಾನೆ, ಇವನು ಮೊದಲಿನ ಥರ ಇಲ್ಲ, ಇವನು ಅನ್ನುವಂತಹ ಸನ್ಯಾಸಿ ಆಗ್ಬಿಡ್ತಾನೇನೋ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಮೂಡ್ಬಿಡುತ್ತೆ. ಅವರು ಬೇರೆ ಬೇರೆ ಥರದಲ್ಲಿ ನಮ್ಮನ್ನು ಪ್ರಶ್ನೆಗಳನ್ನು ಮಾಡ್ತಾರೆ, ಮತ್ತೆ ಪುನಃ ನಮ್ಮನ್ನು ಆ ಕಡೆಗೆ ಸೆಳೆಯಲಿಕ್ಕೂ ಕೂಡ ಪ್ರಯತ್ನವನ್ನು ಕೂಡ ಪ್ರಯತ್ನ ಮಾಡಿದ್ದಿದೆಯಾ? ಹೌದು, ಬೇಕಾದಷ್ಟು. ಮತ್ತೆ ನಮ್ಮನ್ನು ಕುರಿತು ಲೇವಡಿಗಳನ್ನು ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ನಮ್ಮ ಕುರಿತು ಬೇರೆಯವ್ರ ಜೊತೆಗೆ ಬೇರೆ ಥರ ಮಾತಾಡ್ತಾರೆ, ಅವ್ರ ಮೂಲಕ ನಮಗೆ ಅದು ಬರುತ್ತದೆ. ಆದರೆ ಯಾವಾಗ ನಮಗೆ ನಾನು ನಡೀತಾ ಇರುವಂಥ ಮಾರ್ಗ ಸತ್ಯವಾಗಿದೆ, ನಾನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಿ, ಈ ಆಧ್ಯಾತ್ಮಿಕದಿಂದನೇ ನಮ್ಮ ಉನ್ನತಿ ಸಾಧ್ಯ, ಆತ್ಮದ ಉನ್ನತಿ ಸಾಧ್ಯ, ಇದೇನೇ ನಮಗೆ ನಿಜವಾಗಿರುವಂತಹ ಒಂದು ಶಾಂತಿ ಸಮಾಧಾನ, ಜೀವನದಲ್ಲಿ ನಮ್ಮ ಜೀವನದಲ್ಲಿ ಯಶಸ್ಸು ಏಕಾಗ್ರತೆ
ಇದನ್ನೆಲ್ಲ ನಾವು ಪಡ್ಕೊಳ್ಳಿಕ್ಕೆ, ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ ಯಾವಾಗ ನಮಗೆ ನಿಶ್ಚಯ ಬರುತ್ತೆ, ಯಾವಾಗ ನಾವು ಹೇಳ್ತೀವಿ ಕನ್ವಿಕ್ಷನ್ ಅಂತ ಹೇಳ್ತೀವಿ, ಯಾವಾಗ ನಮ್ಮಲ್ಲಿ ಸೆಲ್ಫ್ ಕನ್ವಿಕ್ಷನ್ ಇರುತ್ತೆ, ಆಗ ಈ ಯಾವುದೇ ಎಡರು ತೊಡರುಗಳು ಕೂಡ ನಮ್ಮನ್ನು ಆ ಬೇರೆ ದಾರಿಗೆ ನಮಗೆ ಸೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಬಹಳ ಆದಂಥ ದೊಡ್ಡ ಅನುಕೂಲ ಏನಪ್ಪ ಅಂದರೆ, ನನಗೆ ಮೊದಲಿಂದನೂ ಆಧ್ಯಾತ್ಮಿಕ ತಳಹದಿ ಇದ್ದಿದ್ದರಿಂದ ಇನ್ನೂ ನನ್ನ ಆಧ್ಯಾತ್ಮಿಕ ತಳಹದಿ ಇದು ಬ್ರಾಡ್ ಆಯಿತು, ಈ ತಳಹದಿ ಇನ್ನೂ ದೊಡ್ಡದಾಯಿತು. ನನಗೆ ಪೂರ್ಣ ವಿಶ್ವಾಸ ಇತ್ತು, ಆ ಸಮಯದಲ್ಲೇ ನನಗೆ ಪೂರ್ಣ ವಿಶ್ವಾಸ ಇತ್ತು. ನಾನು ಆಯ್ಕೆ ಮಾಡಿಕೊಂಡಿರುವಂಥ ಮಾರ್ಗ ತುಂಬ ಅತ್ಯಂತ ಶ್ರೇಷ್ಠ ಮಾರ್ಗ ಇದು, ಇದರಲ್ಲೇ ನಾನು ಸಾಧನೆ ಮಾಡಬೇಕು. ಇದು ನನಗೆ ಭಗವಂತ ನನಗೆ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ಯಾರೂ ಗುರು ಶಿಷ್ಯ ಸಂಬಂಧ ಇಲ್ಲ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಗುರು ಯಾರೋ ಒಬ್ಬನ್ನ ನಾನು ಮಾಡ್ಕೊಂಡಿಲ್ಲ, ಪರಮಾತ್ಮನನ್ನೇ ನಮ್ಮ ಗುರು ಅಂತೇಳಿ ಮಾಡ್ಕೊಂಡು ಅವನೇ ನಮಗೆ ಶಿಕ್ಷಣವನ್ನೇ ಹೇಳ್ಕೊಡ್ತಾ ಇದ್ದಾನೆ. ನಾನು ಭಗವಂತ ಹೇಳುವಂಥ ರೀತಿಯಲ್ಲಿ ನಾನು ನಡ್ಕೋಬೇಕು. ಆ ನಡ್ಕೊಳ್ಳೋದ್ರಿಂದನೇ ನನ್ನ ಮತ್ತೆ ಉನ್ನತಿ ಮತ್ತು ನನ್ನಿಂದ ಅನೇಕರಿಗೆ ಕಲ್ಯಾಣ ಆಗತ್ತೆ. ಇದು ಕೇವಲ ವರ್ತಮಾನ ಜನ್ಮ ಮಾತ್ರ ಅಲ್ಲ, ಅನೇಕ ಜನ್ಮಗಳಿಗೆ ಇದರಿಂದ ಪ್ರಾಪ್ತಿ ಇದೆ ಅನ್ನುವಂತಹ ಯಾವಾಗ ಸತ್ಯದ ಅರಿವು. ಯಾಕೆಂದರೆ ಬಹುಶಃ ನಾನು ಈ ಮಾತನ್ನು ಹಿಂದೆ ಹೇಳಲಿಕ್ಕೆ ಮರ್ತೆ ಅಂತೇಳಿ ಅನಿಸುತ್ತೆ. ನಾನು ಏನೇನೆಲ್ಲ ಒಂದು ಪತಂಜಲಿ ಯೋಗ ಇರ್ಬೋದು, ಅಥವಾ ರಾಮಕೃಷ್ಣ ಮಿಷನ್ ಇದೆ ಫಿಲಾಸಫಿ ಇರ್ಬೋದು, ಅಥವಾ ಆಧ್ಯಾತ್ಮಿಕ ಈ ಹರಿಕತೆ, ಎಲ್ಲದರಲ್ಲೂ ಮೂಲ ಒಂದು ಪಾಯಿಂಟ್ ಏನಿತ್ತಪ್ಪ ಅಂದರೆ ಸತ್ಯ ಏನು, ವಾಟ್ ಈಸ್ ಟ್ರುತ್ ಅನ್ನುವಂಥದ್ದನ್ನು ನಾನು ಹುಡುಕ್ತಾ ಇದ್ದೆ. ಸತ್ಯದ ಅನ್ವೇಷಣೆ ನನ್ನ ಜೀವನದಲ್ಲಿ ನಡೀತಾ ಇತ್ತು. ಸೊ ಹಾಗಾಗಿ ನಾನು ಬೆಂಗಳೂರಿನಲ್ಲಿರುವಂಥ ಸಂದರ್ಭದಲ್ಲಿ ನನಗೆ ಈಗ ನೆನಪು ಬರ್ತಾ ಇದೆ, ನಾನು ಕೆಲವೊಂದು ಸರಿ ಕೂತ್ಕೊಂಡು ಬರಿತಾ ಇದ್ದೆ, ಏನು ಜೀವನ ಅಂದರೆ ಏನು, ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗಬೇಕು, ಇದ್ರ ಬಗ್ಗೆ ಎಲ್ಲ ನಾನೇ ಸ್ವಂತ ಚಿಂತನೆ ಮಾಡಿ ನಾನು ಬರಿತಾ ಇದ್ದೆ ಕೂತ್ಕೊಂಡು. ಇಲ್ಲಿಗೆ ಬಂದಾಗ ನನಗೆ ಸತ್ಯದ ಅರಿವಾಗಿದ್ದರಿಂದ ನನಗೆ ಪೂರ್ಣ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು, ನಾನು ಸರಿಯಾದ ಮಾರ್ಗದಲ್ಲೇ ಹೋಗ್ತಾ ಇದ್ದೀನಿ, ಇದರಿಂದ ನನಗೆ ತುಂಬ ಲಾಭ ಆಗುತ್ತೆ ಅನ್ನುವಂತಹ ಪರಿಪೂರ್ಣ ತಿಳುವಳಿಕೆ ಇದ್ದಿದ್ದರಿಂದ ಈ ನಮ್ಮ ಕೆಲವೊಂದು ಫ್ರೆಂಡ್ಸ್, ಜಾಸ್ತಿ ಫ್ರೆಂಡ್ಸ್ ಏನು ನನಗಿರಲಿಲ್ಲ, ಕೆಲವೊಂದು ಫ್ರೆಂಡ್ಸು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ದಂತಹ ಒಂದು ಅಪಹಾಸ್ಯ ಇದರೆಲ್ಲ ಯಾವುದೂ ಕೂಡ ನನಗೆ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಅದು ವಿಶೇಷವಾಗಿ ಈ ಊಟದ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ ಆವಾಗ ನಾವು ಪರಿಪೂರ್ಣವಾಗಿ ಯೋಗಿಕವಾದಂಥ ಯೋಗದ ರೀತಿಯಲ್ಲೇ ತಯಾರು ಮಾಡಿರುವಂತಹ ಶುದ್ಧ ಆಹಾರವನ್ನು ಮಾಡ್ತೀವಿ. ಯಾಕೆಂದರೆ ಆಫೀಸ್ ಎನ್ವೈರನ್ಮೆಂಟಲ್ಲಿ ನಾವು ನೋಡುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮೊದಲು ಊಟ ಮಾಡ್ತಾ ಇದ್ವಿ. ಈಗ ನನ್ನದೇ ಊಟ ಮೊದಲೆಲ್ಲ ಶೇರ್ ಮಾಡ್ಕೋತಾ ಇದ್ವಿ ಎಲ್ಲರೂ ಕೂಡ. ಈಗ ನಾನೇ ನಂದು ಸ್ವಂತ ಅಂತ ಹೇಳುವಾಗ ಅದು ಸ್ವಾಭಾವಿಕ, ಅವರಲ್ಲೂ ಕೂಡ ಆ ಥರ ಸಂಕಲ್ಪಗಳು ಬರೋದು ಸ್ವಾಭಾವಿಕ. ಆದರೆ ನಾನು ಅವರಿಗೆ ಇಲ್ಲ, ನಮ್ಮದು ಇದೊಂದು ಪದ್ಧತಿ ಇದೆ, ಯಾಕೆಂದರೆ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಮನಸ್ಸನ್ನು ಏಕಾಗ್ರ ಮಾಡಬೇಕು ಅಂತ ಹೇಳಿದರೆ ಆಹಾರ ಶುದ್ಧವಾಗಿರಬೇಕು. ಅಂದರೆ ಆಹಾರವನ್ನು ತಯಾರು ಮಾಡುವಂಥವರು ಶುದ್ಧವಾಗಿರಬೇಕು. ಶುದ್ಧ ಆಹಾರವನ್ನು ತಯಾರು ಮಾಡುವಂಥವರ ವೈಬ್ರೇಷನ್ನು ಆಹಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದೆಲ್ಲ ಈಗ ನಮಗೆ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀವಿ ಅನ್ನುವಂತಹ ವಿಷಯವನ್ನು ನಾವು ಹೇಳಿದ್ವಿ. ಆಮೇಲೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ನಿಮಗೆ ಸ್ಪಷ್ಟಪಡಿಸ್ಬಿಡ್ಬೇಕು, ಯಾಕೆಂದರೆ ಎಲ್ಲ ಥರದ ಕೇಳುಗರು ಕೂಡ ನಮ್ಮ ಮುಂದೆ ಇದ್ದಾರೆ. ಈಗ ನಾವು ಕಂಪ್ನಿ ಡ್ಯೂಟಿ ಮಾಡ್ತೀವಿ, ನಾವು ಆಫೀಸರ್ಸ್ ಆಗಿರ್ತೀವಿ ಅಥವಾ ಎಕ್ಸಿಕ್ಯೂಟಿವ್ ಕ್ಯಾಡ್ರಿಗೆ ಬರ್ತೀವಿ ಅಂತ ಹೇಳಿದರೆ ನಮ್ಮ ಚೇರ್ಮನ್ ಆಗಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಬಂದಾಗ ಪಾರ್ಟಿ ಅಂತೇಳಿ ಆರ್ಗನೈಸ್ ಮಾಡ್ತಾರೆ. ನಾವು ಆ ಪಾರ್ಟಿಗೆ ಹೋಗಬೇಕಾಗತ್ತೆ. ಅಂದರೆ ಯಾಕೆಂದರೆ ಅಲ್ಲಿ ಕೆಲವೊಂದು ವಿಷಯಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ, ಚರ್ಚೆಗಳು ನಡೀತದೆ. ಕಂಪ್ನಿ ಮುಂದಿನ ಒಂದು ಉದ್ದೇಶಗಳೇನು, ಕಂಪ್ನಿ ಮುಂದೆ ಯಾವ ರೀತಿ ಪ್ರೋಗ್ರೆಸ್ ಆಗಬೇಕು, ಅದಕ್ಕೆ ಬೇಕಾಗಿರುವಂಥ ಮಿಷನ್ನು ವಿಷನ್ನು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಅವರೆಲ್ಲ ಬೇರೆ ಬೇರೆ ಥರದ್ದೆಲ್ಲ ತಗೊಳ್ತಾರೆ. ಆದರೆ ನಮಗೆ ಈ ಒಂದು ಸರಿಯಾದಂತಹ ಫರ್ಮ್ ಬೇಸ್ ಇರೋದ್ರಿಂದ ನಾವು ಆ ಪಾರ್ಟಿಗೆ ಹೋದರೂ ಕೂಡ ಅದು ಯಾವುದನ್ನೂ ಕೂಡ ಟಚ್ ಮಾಡ್ದೇನೆ ನಾವು ಕೇವಲ ಒಂದು ಜ್ಯೂಸೋ ಅಥವಾ ನೀರನ್ನೆಲ್ಲನೋ ಕುಡಿದ್ಬಿಟ್ಟು ಅದು ತಿನ್ಕೊಂಡು ನಾವು ಬರ್ತೀವಿ. ಸೊ ಈ ರೀತಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರೆ, ಪ್ರೇಕ್ಷಕರಿಗೆ, ನಾವು ಪ್ರೊಫೆಷನಲ್ ಫೀಲ್ಡಲ್ಲಿ ಇರ್ತೀವಿ, ಇಂತಹ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಆಧ್ಯಾತ್ಮಿಕ ನಮ್ಮಲ್ಲಿ ಒಂದು ಸಂಪೂರ್ಣ ನಿಶ್ಚಿತತೆ ಇದ್ದರೆ, ಇದ್ರ ಬಗ್ಗೆ ಸಂಪೂರ್ಣ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ, ಅದ್ರ ಬಗ್ಗೆ ಕನ್ವಿಕ್ಷನ್ ಇದ್ದರೆ, ಇದು ಯಾವುದೂ ಕೂಡ ನಮಗೆ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ವಿಷಯವನ್ನು ನಾನು ಪ್ರೇಕ್ಷಕರಿಗೆ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಿ
ಈ ಜ್ಞಾನದ ಆರಂಭದಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ಸ್ವಲ್ಪ ಲೇವಡಿ ಮಾಡ್ತಿದ್ರು, ಕ್ರಿಟಿಸೈಸ್ ಮಾಡ್ತಿದ್ರು ಅಂತ. ಹೌದು ಈ 30 ವರ್ಷಗಳ ನಂತರ ಹೌದು ಅದೇ ಫ್ರೆಂಡ್ಸು ಹೌದು. ನಿಮ್ಮ ಬಗ್ಗೆ ಏನು ಭಾವನೆ ಈಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ಸಂಪೂರ್ಣ ಬದಲಾವಣೆ ಆಗಿದ್ದಾರೆ. ಅವರು ಈಗ ಹೇಳ್ತಾರೆ ನಿನ್ನ ಲೈಫೇ ಭಾಳ ಚೆನ್ನಾಗಿದೆ, ತುಂಬ ನಿನಗೇನಪ್ಪ, ನಿನಗೆ ಯಾವುದು ಬಂಧನ ಇಲ್ಲ, ನಿನ್ನ ಜೀವನ ಭಾಳ ಚೆನ್ನಾಗಿದೆ ಅಂಥೇಳಿ ಅವರು ನನಗೆ ಭಾಳ ಹೇಳ್ತಾರೆ. ಈವನ್ ಹೇಳಬೇಕು ಅಂತ ಹೇಳಿದರೆ ನಮ್ಮ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟ್ರು, ನಮ್ಮ ವೈಸ್ ಚೇರ್ಮನ್ನು ಕೂಡ ಅವರು ಯಾವಾಗ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಆವಾಗ ನನ್ನ ಬಗ್ಗೆ ವಿಶೇಷವಾದಂಥ ಒಂದು ಗೌರವವನ್ನು ಎಲ್ಲರೂ ಇಟ್ಕೊಂಡಿದ್ದಾರೆ. ಯಾಕೆಂದರೆ ನಾನು 30 ವರ್ಷಗಳ ಕಾಲ ಈ ಆಧ್ಯಾತ್ಮಿಕ ಒಂದು ಫೀಲ್ಡಲ್ಲಿದ್ದೀನಿ, 32 ವರ್ಷಗಳ ಕಾಲ ಅದೇ ಕಂಪ್ನಿನಲ್ಲಿದ್ದೀನಿ. ನಾನು ಚಿಕ್ಕ ವಯಸ್ಸಿನಿಂದ ಹಿಡಿದು ಇವತ್ತಿನವರೆಗೂ ಅವ್ರು ನನ್ನನ್ನು ನೋಡಿದ್ದಾರೆ. ಸೊ ನನ್ನ ಪ್ರತಿಯೊಂದು ಹಂತದಲ್ಲೂ ಅವರು ನನ್ನನ್ನು ಗಮನಿಸಿದ್ದಾರೆ. ಸೊ ಹಾಗಾಗಿ ಅವರಿಗೆ ನನ್ನ ಬಗ್ಗೆ ಬಹಳವಾದಂಥ ವಿಶೇಷವಾದಂಥ ಗೌರವ ಇದೆ. ಸೊ ಯಾವ ರೀತಿಯಿಂದನೂ ಅವರು ಇದೇ ನೀನು ತಗೋಬೇಕು ಇದು ತಗೋಬೇಕು ಆ ಥರ ಒತ್ತಾಯವನ್ನು ಇವತ್ತಿನವರೆಗೂ ಕೂಡ ಅವ್ರು ಮಾಡಿಲ್ಲ. ಸೊ ಆಮೇಲೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ನಾವು ಮೌಂಟ್ ಅಬುಗೆ ಒಂದು ಪ್ರತಿ ವರ್ಷದಲ್ಲಿ 3 ಸರಿ ಆದರೂ ಕೂಡ ಹೋಗುವಂಥ ಒಂದು ನಿಯಮ ನಮ್ಮದಿದೆ. ಸೊ ಯಾವತ್ತೂ ಕೂಡ ಇವತ್ತಿನ ದಿನದವರೆಗೆ ನನ್ನ ಪ್ರೋಗ್ರಾಮಿಗೆ ಯಾವತ್ತೂ ನಮ್ಮ ಇವರು ಅಲ್ಲ ಅಂತ ಹೇಳಿಲ್ಲ. ನಮ್ಮ ಇಮಿಡಿಯೇಟ್ ಬಾಸ್ ಆಗಿರ್ಬೋದು ಅಥವಾ ಸೀನಿಯರ್ಸ್ ಆಗಿರ್ಬೋದು, ನಾನು ರಜೆ ತಗೊಳ್ಳೋದು, ಒಂದು ವಾರ ರಜೆ ತಗೋಬೋದು, ಅಥವಾ ಕೆಲವೊಂದು ದಿವಸ ನನಗೆ ಈಗ ನೆನಪಿಗೆ ಬರ್ತಾ ಇದೆ, ಸೆಲ್ಫ್ ಮ್ಯಾನೇಜಿಂಗ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂಥೇಳಿ ನಾವು 1995-96ರಲ್ಲಿ ಮೌಂಟ್ ಅಬುನಲ್ಲಿ ಜ್ಞಾನ ಸರೋವರದಲ್ಲಿ ನಾವು ಅಟೆಂಡ್ ಮಾಡಿದ್ವಿ. 19 ದಿನಗಳ ಕಾರ್ಯಕ್ರಮ ಅದು. ಅಷ್ಟು ದಿನಕ್ಕೂ ನನಗೆ ರಜಾವನ್ನು ಕೊಟ್ಟು ನಮ್ಮ ಕಂಪ್ನಿಯವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಒಂದು ವಿಧದಲ್ಲಿ ಅವರು ಆರಂಭದ ದಿನಗಳಲ್ಲಿ ನನಗೆ ಗೇಲಿ ಮಾಡಿದರೂ ಕೂಡ ಇವತ್ತು ಬಹಳ ವಿಭಿನ್ನವಾದಂಥ ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅವರು. ಸೊ ಸಂಸ್ಥೆ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ಈ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಅವರನ್ನು ಇಲ್ಲಿಗೂ ಕೂಡ ಆಹ್ವಾನಿಸಿದ್ದೀನಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಅದು ಅಲ್ಲದೆ ನಮ್ಮ ಕಂಪ್ನಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೀವಿ. ಅದಕ್ಕೂ ಕೂಡ ನಮ್ಮ ಕಂಪ್ನಿಯವರು ಬಹಳಷ್ಟು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಿರಿಯರು ಯಾರು, ನಮ್ಮ ಪ್ರೇಮ್ ಮಸಂದ್ ಬಾಯಿ ಇರ್ಬೋದು, ಗಿರೀಶ್ ಪಟೇಲ್ ಬಾಯಿ ಇರ್ಬೋದು, ಆಶಾಬೇನ್, ಈಗ ರೀಸೆಂಟಾಗಿ ಆಶಾಬೇನ್ ಇರ್ಬೋದು, ಆಮೇಲೆ ಉಷಾಬೇನ್ ಇರ್ಬೋದು, ಮತ್ತು ಬೇರೆ ಬೇರೆಯವರು ಯಾರ್ಯಾರೆಲ್ಲ ದೊಡ್ಡವರೆಲ್ಲ ಬಂದಿದ್ದರು, ಅವ್ರದ್ದೆಲ್ಲರದ್ದು ಟಾಕ್ ನಮ್ಮ ಕಂಪ್ನಿನಲ್ಲಿ ನಾನು ಇಡಿಸಿದ್ದೆ. ಎಲ್ಲರೂ ಕೂಡ ಅದರಿಂದನೂ ಕೂಡ ಲಾಭವನ್ನು ಪಡ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ವೈಸ್ ಚೇರ್ ಪರ್ಸನ್ನು ಕೂಡ. ನೀವು ಹೇಳಿದ್ರಿ ನಿಮ್ಮ ಕಂಪ್ನಿಯಲ್ಲಿ ಎಲ್ಲ ರೀತಿ ಜ್ಞಾನವನ್ನು ತಿಳಿಸೋದಕ್ಕೆ ಪ್ರೋಗ್ರಾಮ್ಗಳು ಕೂಡ ನೀವು ಕಂಡಕ್ಟ್ ಮಾಡಿದ್ರಿ ಅಂತ. ಹೌದು ಹೌದು. ಸೊ ಅಂಥ ಕೆಲವು ಯಾವುದಾದ್ರೂ ಘಟನೆಗಳು ಇದ್ದರೆ, ಜೊತೆಗೆ ಆ ಎಲ್ಲ ಜ್ಞಾನವನ್ನು ಕೇಳಿದಾಗ ನಿಮ್ಮ ಕಂಪ್ನಿಯ ಎಲ್ಲ ಎಂಪ್ಲಾಯೀಸ್ ಆಯಿತು ಇಲ್ಲ ಕೊಲೀಗ್ಸ್ ಆಯಿತು, ಅವರ ಒಂದು ರಿಯಾಕ್ಷನ್ ಹೇಗಿರ್ತಿತ್ತು? ಅವರಿಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದರೆ, ಈ ವ್ಯಾಲ್ಯೂಸ್, ವಿಶೇಷವಾಗಿ ಈ ವ್ಯಾಲ್ಯೂಸ್ ಎಲ್ಲ ಜೀವನದಲ್ಲಿ ಬೇಕು ಅಂಥೇಳಿ ಅನಿಸುತ್ತೆ, ಅವರಿಗೂ ಬೇಕು ಅಂಥೇಳಿ ಅನಿಸುತ್ತೆ. ಈ ವ್ಯಾಲ್ಯೂಸನ್ನು ನಾವು ಅನುಸರಣೆ ಮಾಡೋದರಿಂದ, ಪ್ರಾಕ್ಟೀಸ್ ಮಾಡೋದರಿಂದ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅಂಥೇಳಿ ಅವರಿಗೂ ಕೂಡ ಅನಿಸುತ್ತೆ. ಆದರೆ ನಾನು ಅಬ್ಸರ್ವ್ ಮಾಡಿರೋದು ಏನಪ್ಪ ಅಂತ ಹೇಳಿದರೆ, ಅದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ತರೋದಕ್ಕೆ ಅವರಲ್ಲಿ ಮಾನಸಿಕ ಸಿದ್ಧತೆಯೂ ಇಲ್ಲ ಮತ್ತು ಮಾನಸಿಕ ಶಕ್ತಿನೂ ಇಲ್ಲ. ಇದನ್ನು ನಾನು ಅಬ್ಸರ್ವ್ ಮಾಡಿರುವಂಥದ್ದು. ಯಾಕೆ ನಾವು ಇವತ್ತು ಏನು ಹೇಳ್ತೀವಿ ಅದನ್ನು ಪಾಲಿಸ್ತೀವಿ ಅಂತ ಹೇಳಿದರೆ, ನಾವಿಲ್ಲಿ ವಿಶೇಷವಾಗಿ ಮೆಡಿಟೇಷನ್ ಮಾಡೋದ್ರಿಂದ, ಪ್ರತಿನಿತ್ಯ ನಾವು ಭಗವಂತನ ಜ್ಞಾನವನ್ನು ಕೇಳೋದ್ರಿಂದ ನಮಗೆ ಆ ಒಂದು ಮಾನಸಿಕ ಶಕ್ತಿ ಭಗವಂತನಿಂದ ಸಿಗ್ತಾ ಇದೆ. ಹಾಗಾಗಿ ನಾವು ಒಳಗಡೆ ಏನು ವಿಚಾರ ಮಾಡ್ತೀವಿ ಅದೇ ಥರ ನಾವು ನಡ್ಕೊಳ್ತೀವಿ, ಜೀವನದಲ್ಲಿ ನಡ್ಕೊಳ್ತೀವಿ. ಹೊರಗಡೆ ಮತ್ತು ಒಳಗಡೆಗೆ ಒಂದೇ ಥರ ಇರ್ತೀವಿ ನಾವು. ಆ ಶಕ್ತಿ, ಮಾನಸಿಕ ಶಕ್ತಿ ಬೇಕಲ್ಲ, ಆ ಒಂದು ದೃಢತೆ ಬೇಕಲ್ಲ, ಅದು ನಮಗೆ ಭಗವಂತನಿಂದ ಸಿಗ್ತಾ ಇದೆ. ಬಹುಶಃ ಆತ್ಮಗಳಿಗೆ ಅವರು ಕೂಡ ಪ್ರಾಕ್ಟೀಸ್ ಮಾಡಿದರೆ ಅವರಿಗೂ ಕೂಡ ಅದನ್ನು ಪಡ್ಕೋಬೋದು. ಆದರೆ ಕೇಳುವಾಗ, ತರಗತಿಗಳನ್ನು ಅಟೆಂಡ್ ಮಾಡುವಾಗ, ಸೆಮಿನಾರ್ಸನ್ನು ಅಟೆಂಡ್ ಮಾಡುವಾಗ ಅವರಿಗೆ ಆ ಒಂದು ಗಂಟೆಗಳ ಕಾಲ ತುಂಬ ಇಂಪ್ರೆಸಿವ್ ಆಗಿರ್ತಾರೆ. ಹೌದು ಹೌದು ಅಂತೇಳಿ ಅನಿಸುತ್ತೆ. ಆದರೆ ಅದನ್ನು ಜೀವನದಲ್ಲಿ ತರೋದಕ್ಕೆ ಅವರಿಗೆ ಕಷ್ಟವಾಗ್ತದೆ. ಸಮಯ, ಸಂದರ್ಭ, ಜವಾಬ್ದಾರಿಗಳು ಸಹ ಕಾರಣ ಆಗಿರ್ಬೋದು, ಇಲ್ಲ ಅವ್ರ ಮನೆಯ ವಾತಾವರಣನೂ ಸಹ ಹೌದು ಕೆಲವೊಮ್ಮೆ ಸಪೋರ್ಟ್ ಆಗದೇ ಇರ್ಬೋದು. ಕೆಲವರಿಗೆ ಇಷ್ಟ ಇರುತ್ತೆ, ಆದರೆ ಅವರು ಸಮಾಜಕ್ಕೆ ಹೆದರಿ ಅಥವಾ ಕೊಲೀಗ್ಸಿಗೆ ಹೆದರಿ ಇದನ್ನು ಕೂಡ ಬಹಳ ಮುಖ್ಯವಾದಂಥ ವಿಷಯವಾಗುತ್ತೆ. ಯಾಕಂದರೆ ಮನುಷ್ಯ ನಮ್ಮನ್ನು ಸಮಾಜದವರು ಬೇರೆ ಥರ ದೃಷ್ಟಿಯಿಂದ ನೋಡ್ತಾರೇನೋ, ನಮ್ಮನ್ನು ದೂರ ಮಾಡಿಬಿಡ್ತಾರೇನೋ ಅಂತ ಭಯ ಬಹಳ ಇದೆ.
ಸಮಾಜದಲ್ಲಿ. ಆ ಭಯದಿಂದ ಅವರು ಯಾವುದೇ ಒಂದು ಈ ಥರದ ಆಧ್ಯಾತ್ಮಿಕ ಇದರಲ್ಲಿ ತೊಡಸ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಅದರಲ್ಲೂ ಇನ್ನು ಕೆಲವರು ಯಾರೇನಂತಾರೋ ಏನೋ, ಇಲ್ಲ ನಮ್ಮ ರಿಲೇಷನ್ಗಳು ಏನಂತಾರೋ ಏನೋ, ಭಲೆ ಅವ್ರಿಗೆ ಇಷ್ಟ ಇರುತ್ತೆ, ಒಳ್ಳೆ ದಾರಿ ಅಂತಲೂ ಗೊತ್ತಿರುತ್ತೆ, ಆದರೆ ಅವ್ರು ಏನು ಅಂದ್ಕೊಳ್ತಾರೆ ಏನೋ, ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೋ ಅನ್ನೋ ಇದರಲ್ಲಿ ಇವರು ನಡಿಬೇಕಾದಂತಹ ಒಂದು ಒಳ್ಳೆ ದಾರಿ ಏನಿರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ತಾರೆ ಅವ್ರ ಜೀವನದಲ್ಲಿ. ನೀವು ಹೇಳಿದ್ರಿ ಅಲ್ಲ, ಇದೇ ಒಂದು ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ, ನೀವು ಕೇಳಿರೋದ್ರಿಂದ. ಈಗ ನೋಡಿ, ಒಳ್ಳೆಯವರು ಆಗಬೇಕು ಅಂತೇಳಿ ಎಲ್ಲರಿಗೂ ಇಷ್ಟ ಇದೆ, ಒಳ್ಳೆತನವನ್ನು ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಒಳ್ಳೆಯವರು ಆಗೋದಕ್ಕೆ ಅವ್ರ ಹತ್ರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮತ್ತೆ ಇನ್ನೂ ಒಂದು ವಿಷಯ ನಾನು ಗಮನಿಸಿರೋದೇನಪ್ಪ ಅಂತ ಹೇಳಿದರೆ, ಒಳ್ಳೆಯದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಇದು ಕೂಡ ಜನರಲ್ಲಿ ಬಹಳ ಇದೆ. ನಾನು ಒಳ್ಳೆಯವನಾಗ್ಬಿಟ್ರೆ ಜನ ನನ್ನನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂಥೇಳಿ. ಆದರೆ ನಮಗೆ ಆ ಭಯನೂ ಕೂಡ ಇಲ್ಲ. ಏನು ನಾವು ಒಳ್ಳೇದು ಮಾಡ್ತೀವಿ, ನಾವು ಯಾವುದನ್ನೂ ನಿರೀಕ್ಷೆ ಮಾಡ್ದೇನೆ ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರಿಗೂ ಕೊಡುವಂಥದ್ದೇ ನಮ್ಮದು. ಅವ್ರು ಕೇಳಬೇಕು ಅಂತ ಹೇಳಿಲ್ಲ, ನಾವು ಹಣವಂತೆ ಅಂತ ಅಲ್ಲ, ಯಾವುದೇ ವಿಷಯದ ಅದು ನನಗೆ ಗೊತ್ತಿರುವಂಥ ವಿಷಯವನ್ನು ಬೇರೆಯವರಿಗೆ ಅವ್ರೇನು ಕೇಳಬೇಕು ಅಂತ ನಾನು ಹಂಚ್ಕೋತೀನಿ ಅವ್ರ ಜೊತೆಗೆ. ಸೊ ಈ ರೀತಿಯ ಒಂದು ಒಳ್ಳೆಯ ಗುಣನಡತೆಗಳನ್ನು ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಅವರಿಗೆ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥ ಇನ್ನೊಂದು ಭಯನೂ ಕೂಡ ಇರುತ್ತೆ ಅವರಲ್ಲಿ. ಮಿಸ್ಯೂಸ್ ಅನ್ನೋದಕ್ಕಿಂತ ಎಲ್ಲರೂ ಜಾಸ್ತಿ ಯೋಚನೆ ಮಾಡೋದು ಈ ಒಳ್ಳೆತನ ಅನ್ನೋದು ಎಲ್ಲಿ ನನ್ನ ವೀಕ್ನೆಸ್ ಆಗ್ಬಿಡುತ್ತೋ ಅನ್ನೋ. ಆದರೆ ಆ್ಯಕ್ಚುಲಿ ಈ ಒಳ್ಳೆತನ ಅನ್ನೋದು ನಮ್ಮ ಜೀವನದಲ್ಲಿ ಅದು ಒಂದು ದೊಡ್ಡ ಪಾಸಿಟಿವ್ನೆಸ್ ಅಥವಾ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ದೊಡ್ಡ ಶಕ್ತಿ. ಆದರೆ ನಾರ್ಮಲಾಗಿ ಎಲ್ಲರೂ ಯೋಚನೆ ಮಾಡೋದೇ ಅದು ನನ್ನ ವೀಕ್ನೆಸ್ ಆಗಿಬಿಡುತ್ತೆ, ನಾನು ಒಳ್ಳೆಯವನಾಗಿರೋ ತಪ್ಪು. ಆ ಭಾವನೆ ಭಾಳಷ್ಟು ಜನರಲ್ಲಿ ಅದು ಆ ಸಮಯ ಸಂದರ್ಭಗಳು ಅಥವಾ ಸಿಚುವೇಶನ್ಗಳಿಂದ ಆ ರೀತಿ ಮನಸ್ಸಲ್ಲಿ ಕೂತು ಬಿಟ್ಟಿರುತ್ತೆ. ಅದರಿಂದ ಹೊರಗೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಳಿದ್ರಿ ಈ ರಾಜಸ್ಥಾನ ಮೌಂಟ್ ಅಬುಗೆ ನೀವು ಟ್ರೈನಿಂಗಿಗೆ ಮತ್ತು ಅಲ್ಲಿ ಎಲ್ಲ ಕ್ಲಾಸ್ಗಳನ್ನು ಕೇಳೋದಕ್ಕೆ ಹೋಗಿದ್ದೆ ಅಂತ. ಸೊ ಅದರ ಅನುಭವಗಳನ್ನು ನಾನು ನಿಮ್ಮ ಹತ್ರ ತಿಳ್ಕೊಬೇಕು. ಆದರೆ ಅದೆಲ್ಲದನ್ನು ನಾನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಮ್ಮ ದರ್ಶಕರಿಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ದರ್ಶಕರಿಗೋಸ್ಕರ ಕೊಟ್ಟು ನಿಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ರಾಮಚಂದ್ರ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿದಾಗ ಎಷ್ಟೆಲ್ಲ ಸಮಸ್ಯೆಗಳು ಬಂತು ಅಂತ. ಅದನ್ನು ಅವರೆಲ್ಲ ಒಂದು ದೃಢ ಮನಸ್ಸಿನಿಂದ ಪಾರು ಮಾಡಿದರು. ಅವರ ಈ 30 ವರ್ಷಗಳ ಏನು ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ್ದಾರೆ, ಅದಕ್ಕೆ ಅವರ ದೃಢತೆ ಮುಖ್ಯ ಕಾರಣ ಅನಿಸುತ್ತೆ. ಅವರ ಇನ್ನೂ ಅನೇಕ ಅನುಭವಗಳಿದ್ದಾವೆ, ಅವುಗಳೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಸಂಚಿಕೆಗೆ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.